ತುಂಬಾ ಜನ ಕೇಳ್ತಿರ್ತಾರೆ ಅಶೋಕ್ ಲೇಲ್ಯಾಂಡ್ ಬಡ ದೋಸ್ತಿ ತೋರಿಸಿ ಅಂತ. ಸರ್ ಡೀಟೇಲ್ ಹೇಳಿ ಸರ್. ಸರ್ ಬಡ ದೋಸ್ತು i4 i4 ಓಕೆ. ಗಾಡಿ 84,000 ಓಡಿದೆ. ಹಾ, ಶೋರೂಮ್ ಹಿಸ್ಟ್ರಿ ವೆಹಿಕಲ್. ಶೋರೂಮ್ ಹಿಸ್ಟ್ರಿ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ 2023. ಓಕೆ ಗಾಡಿ ನೀಟ್ ಕಂಡೀಷನ್ಸ್ ಅಲ್ಲಿ ಇದೆ. ಇಂಟೀರಿಯರ್ ಬಾಡಿ ಗಿಡಿ ಎಲ್ಲ ತುಂಬಾ ಚೆನ್ನಾಗಿದೆ. ಓಕೆ ಸರ್ 8.5 ಹೇಳ್ತಾ ಇದೀನಿ. 8 ಹೇಳ್ತಾ ಇದ್ದಾರೆ. ಕಸ್ಟಮರ್ ಬರ್ಲಿ ಸರ್, ಆನ್ ಟೇಬಲ್ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಇನ್ಶೂರೆನ್ಸ್ ಫ್ರೆಶ್ ಮಾಡ್ಕೊಡ್ತೀನಿ. ಫ್ರೆಶ್ ಇನ್ನು ಮಾಡ್ಕೊಂಡು 2 ತಿಂಗಳು ಐತೆ, ಓಕೆ ಫ್ರೆಶ್ ಮಾಡ್ಕೊಡ್ತೀನಿ. ಫ್ರೆಶ್ ಮಾಡ್ಕೊಡ್ತೀರಾ ಡಾಕ್ಯುಮೆಂಟ್ಸ್. ಸೊ ನೋಡ್ತಾ ಇರ್ಬೋದು ಬಾಡಿ ಲೈನು ಕಾರ್ ಮೇಂಟೈನ್ ಮಾಡ್ದಂಗೆ ಮಾಡಿದ್ದಾರೆ ಮಾತ್ರ. ಹೈಟೆಕ್ ಬಾಡಿ ಕೂಡ ಇದೆ ಇದರಲ್ಲಿ, ನೋಡ್ತಾ ಇರ್ಬೋದು. ನಿಧಾನ ಜಪಾನ. ಸೊ ಹಿಂದ್ಗಡೆ ತೊಟ್ಟಿ ಕೂಡ ನೋಡ್ತಾ ಇರ್ಬೋದು. ಬಡ ದೋಸ್ತ್ ಇದು. ಸೊ ಟೈರ್ ಕಂಡೀಷನ್ ಕೂಡ ನೀಟಾಗಿದೆ. ಅಶೋಕ್ ಲೇಲ್ಯಾಂಡ್ ಬಡ ದೋಸ್ತ್ ಎಲಿಫೆಂಟ್ ಗ್ರೇ ಕಲರಲ್ಲಿ ಇರುತ್ತೆ. ನಮಸ್ತೆ ಬಂಧುಗಳೇ, ಮೈಸೂರು ಆಲ್ ಇನ್ ಒನ್ ಬ್ಲಾಗ್ಸ್ಗೆ ಸ್ವಾಗತ. ನಾನು ನಿಮ್ಮ ನವೀನ್ ಕುಮಾರ್ ಮಾತಾಡ್ತಾ ಇದ್ದೀನಿ, ಕನ್ನಡ ಹುಡುಗ. ಇವತ್ತು ಚಿರಾಗ್ ಮೋಟರ್ಸ್ ಅಲ್ಲಿ ಹೊಸ ಸ್ಟಾಕ್ ಬಂದಿದೆ. ಸರ್ ನಮಸ್ತೆ ಸರ್. ಇವತ್ತು ಎಷ್ಟು ಸ್ಟಾಕ್ ಬಂದಿದೆ ಸರ್? ಅರೌಂಡ್ ಒಂದು 50 ವೆಹಿಕಲ್ಸ್ ಇದೆ. ಅದರಲ್ಲಿ 20 ವೆಹಿಕಲ್ಸ್ ಹೋಲ್ ಸ್ಟಾಕ್ ಇದೆ, 30 ವೆಹಿಕಲ್ಸ್ ಪ್ಲಸ್ ಇದೆ. 30 ಪ್ಲಸ್ ಹೊಸ ಸ್ಟಾಕ್ ಹೊಸ ಇದೆ. stocks ಇದೆ. ಸೊ ಒಂದೊಂದು ಗಾಡಿ ಬಗ್ಗೆ ಡೀಟೇಲ್ ಹೇಳಿ ಸರ್. 100%. ಒಂದೊಂದು ಗಾಡಿ ಮುಂದೆ ಒಂದು ಅಶೋಕ್ ಲೇಲ್ಯಾಂಡ್ ದೋಸ್ತ್ ಇದೆ, ಡೀಟೇಲ್ ಹೇಳಿ ಸರ್. 2020 ಮಾಡಲು. ಓಕೆ ಗಾಡಿ 1 ಲಕ್ಷ ಚಿಲ್ಲರೆ ಓಡಿದೆ. ಓಕೆ 4 ಹೊಸ ಬ್ರ್ಯಾಂಡ್ ಟೈರ್ ನಾವೇ ಫಿಟ್ ಮಾಡಿರೋದು. ಓಕೆ ಇನ್ಶೂರೆನ್ಸ್ ಎಫ್ಸಿ ಫ್ರೆಶ್ ಇದೆ. ಹಾ. 6.5 ಹೇಳ್ತಾ ಇದೀವಿ, ಹೆಚ್ಚು ಕಮ್ಮಿ ಕೊಡ್ತೀವಿ. 6.5 ಹೇಳ್ತಾ ಇದ್ರೆ ಆನ್ ಟೇಬಲ್ ಬಂದ್ರೆ ನೆಗೋಷಿಯಬಲ್ ಹೆಚ್ಚು ಆಗುತ್ತೆ. ಕಮ್ಮಿ ಆಗುತ್ತೆ. ಸೂಪರ್ ಸರ್. ಲೋನ್ ಎಷ್ಟಾಗ್ಬೋದು ಸರ್ ಇದಕ್ಕೆ? 5.5 ಆಗುತ್ತೆ. 5.5 ಲಕ್ಷ ಲೋನೇ ಆಗುತ್ತೆ. ಹ್ಮ್. ಸೂಪರ್. ಸೊ ನೋಡ್ತಾ ಇರ್ಬೋದು K11 ಅಂಡ್ ಮಂಡ್ಯ ರಿಜಿಸ್ಟ್ರೇಷನ್ ಗಾಡಿ ಆಗಿರುತ್ತೆ ಇದು. ಸೊ ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು. 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಸೊ ಹೈಟೆಕ್ ಬಾಡಿ ಇದು. ಸೊ ನೋಡ್ತಾ ಇರ್ಬೋದು ಹೊಸ ತೊಟ್ಟಿ ಇದೆ ಇದರಲ್ಲಿ. ಸೊ ಟೈರ್ಸ್ಗಳಂತೂ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ, ಹೈಟೆಕ್ ಬಾಡಿ ಆಗಿರುತ್ತೆ. ಸೊ ತೊಟ್ಟಿ ಕೂಡ ನೋಡ್ತಾ ಇರ್ಬೋದು. ತುಂಬ ನೀಟ್ ಕಂಡೀಷನ್, ಕ್ಲಾಸ್ ಕಂಡೀಷನ್ ಆಗಿದೆ ಗಾಡಿ ಇದು. ಅಶೋಕ್ ಲೇಲ್ಯಾಂಡ್ ದೋಸ್ತು. ಮುಂದೆ ಒಂದು ಟಾಟಾ ಎಸ್ ಗೋಲ್ಡ್ ಪ್ಲಸ್ ಇದೆ, ಹೇಳಿ ಸರ್. ಸರ್ 2022 ಮಾಡಲು. ಓಕೆ ಗಾಡಿ ಲೋನ್ ಎಷ್ಟಾಗುತ್ತೆ ಅನ್ಕೊಂಡಿದ್ದೀರಾ? ಎಷ್ಟಾಗುತ್ತೆ ಸರ್? 4.5. 4.5 ಡೌನ್ ಪೇಮೆಂಟ್ ಎಷ್ಟು ಅಂತೀರಾ? 20,000. ಬರೀ 20,000ಕ್ಕೆ. ಸೂಪರ್ ಸರ್. ಗಾಡಿ 4 ಹೊಸ ಟೈರ್ ಇದೆ. ಗಾಡಿ ಗುಡ್ ಕಂಡೀಷನ್ಸ್ ಇದೆ. Okay. 1,000 ಖರ್ಚಿದ್ರೆ ಗಾಡಿ ವಾಪಸ್ ಕೊಡ್ಲಿ ಸರ್. 1,000 ಅಷ್ಟು ಗ್ಯಾರಂಟಿ ಹೇಳ್ತಾ ಇದ್ರೆ 1,000 ರೂಪಾಯಿ ಖರ್ಚಿದ್ರು ರಿಟರ್ನ್. ಏನ್ ಪ್ರಾಬ್ಲಮ್. K10 ಚಾಮರಾಜನಗರ ರಿಜಿಸ್ಟ್ರೇಷನ್ ಗಾಡಿ ಆಗಿರುತ್ತೆ ಇದು. 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಇದು 22. ಸೊ ನೋಡ್ತಾ ಇರ್ಬೋದು. ಬಾಡಿ ಕೂಡ ತುಂಬ ನೀಟಾಗಿದೆ, ಹೊಸ ತೊಟ್ಟಿ ಇದು. ಸೊ ನೋಡ್ತಾ ಇರ್ಬೋದು 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. K10 ಚಾಮರಾಜನಗರ 22. ರಿಜಿಸ್ಟ್ರೇಷನ್ ಗಾಡಿ ಆಗಿರುತ್ತೆ ಇದು. ಸೊ ಮುಂದೆ ಒಂದು ಟಾಟಾ ಎಸ್ ಜಿಪ್ ಇದೆ ಸರ್, ಡೀಟೇಲ್ ಹೇಳಿ ಸರ್. ಸರ್ ಟಾಟಾ ಜಿಪ್ Okay. 2018 ಮಾಡಲ್ 19 ರಿಜಿಸ್ಟ್ರೇಷನ್. ಗಾಡಿ ಗುಡ್ ಕಂಡೀಷನ್ಸ್ ಇದೆ. ಓಕೆ ನೀವೇನಿದೆ 4 ಬ್ರ್ಯಾಂಡ್ ಟೈರ್ಸ್ ಇದೆ. ಇನ್ಶೂರೆನ್ಸ್ ಎಫ್ಸಿ ಫ್ರೆಶ್ ಇದೆ. ಓಕೆ ಆಯ್ತಾ? ಗಾಡಿ ಇಸ್ ಗುಡ್ ಗೋಯಿಂಗ್. ನಮ್ದೇ ಚಿರಾಗ್ ಫೈನಾನ್ಸ್ ಅಲ್ಲೇ 1 ಲಕ್ಷ ಫಂಡಿಂಗ್ ಆಗುತ್ತೆ. 185 ಗೆ ಕೊಡ್ತೀನಿ ಸರ್. 185ಗೆ 1 ಲಕ್ಷ ಲೋನೇ ಆಗುತ್ತೆ. 100%. 18-19 ಮಾಡಲ್ ಅಲ್ವಾ ಸರ್? ಆರಾಮ ಚಂದ್ರು, ಏನ್ ಸಮಾಚಾರ? ಮುಂದೆ ಒಂದು ಇಂಟ್ರಾ V10 ಇದೆ ಸರ್, ಡೀಟೇಲ್ ಹೇಳಿ ಸರ್. ಸರ್ 2021 ಮಾಡಲು. ಓಕೆ ಗಾಡಿ 4 ಹೊಸ ಟೈರ್ ಇದೆ. ಸೆಕೆಂಡ್ ಓನರ್ ವೆಹಿಕಲ್. ಓಕೆ ಇನ್ಶೂರೆನ್ಸ್ ಎಫ್ಸಿ ಎಲ್ಲ 10 ತಿಂಗಳಿದೆ. ಹಾ ಗಾಡಿ ಜಿನಿಯನ್ 67,000 ಓಡಿದೆ. ಓಕೆ 4.75ಕ್ಕೆ ಕೊಟ್ಬಿಡ್ತೀನಿ ಸರ್. 4.75. ಲೋನ್ ಎಷ್ಟಾಗುತ್ತೆ ಅನ್ಕೊಂಡಿದ್ದೀರಾ ಸರ್? 4.5 ಆಗುತ್ತೆ. 4.5 ಲೋನ್. 4.5 ಸಿಬಿಲ್ ಇದ್ರೆ ಮಾತ್ರ. ಸಿವಿಲ್ ಇದ್ರೆ ಮಾತ್ರ. ಸೂಪರ್ ಸರ್. ಸೊ ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಇದರಲ್ಲಿ. ಸೊ ಗಾಡಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಎಲ್ಲ ತೋರ್ಸಿ. ಸೊ ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು, ತುಂಬ ನೀಟ್ ಕಂಡೀಷನ್ ಆಗಿದೆ ಗಾಡಿ. ತೊಟ್ಟಿ ಕೂಡ ನೋಡ್ತಾ ಇರ್ಬೋದು. ಸೊ ಟೈರು 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಸೊ ತೊಟ್ಟಿ ಕೂಡ ನೋಡ್ತಾ ಇರ್ಬೋದು.
ಸೊ ಗಾಡಿ ವೆಲ್ ಮೇಂಟೈನ್ ಆಗಿದೆ ಗಾಡಿ. ಸೊ ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು. ಟಾಟ್ರಾ ಇಂಟ್ರಾ V10. ಮುಂದೆ ಒಂದು ಅಶೋಕ್ ಲೇಲ್ಯಾಂಡ್ ದೋಸ್ತ್ ಇದೆ, 2022 ಮಾಡಲು. ಸರ್ ಡೀಟೇಲ್ ಹೇಳಿ ಸರ್. ಸರ್ 2022 ಓಕೆ, ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್. ಓಕೆ, ಗಾಡಿ 56,000 ಚಿಲ್ಲರೆ ಓಡಿದೆ. ಓಕೆ, ಇನ್ಶೂರೆನ್ಸ್ FC ಫ್ರೆಶ್ ಇದೆ. ಹಾಂ, 735 ಕೊಟ್ಬಿಡ್ತೀವಿ. 735ಕ್ಕೆ. ಸರ್ ಲೋನ್ ಎಷ್ಟಾಗ್ಬೋದು ಸರ್ ಇದಕ್ಕೆ? 680. 680 ಲೋನೇ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ತುಂಬ ನೀಟಾಗಿದೆ. ತೊಟ್ಟಿ ಕೂಡ ಹೊಸ ತೊಟ್ಟಿ ಇದು. ಚೂರಿಂದ ಟೈರ್ಸ್ ಕೂಡ ಇಲ್ಲ, ಇದನ್ನ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಯಾರು ಹೊಡಿ ಯಾವ್ದು ತೆಗಿ ಸ್ಟಾರ್ಟ್ ಆದ್ರೆ ಆ ಕಡೆಗೆ ಹೊಡಿ. ಸೊ ಇಂಟೀರಿಯರ್ ಕೂಡ ತುಂಬ ನೀಟಾಗಿದೆ ಗಾಡಿ, ನೋಡ್ತಾ ಇರ್ಬೋದು. ಅಶೋಕ್ ಲೇಲ್ಯಾಂಡ್ ದೋಸ್ತ್. ಸೊ ಮುಂದೆ ಒಂದು ಅಶೋಕ್ ಲೇಲ್ಯಾಂಡ್ ದೋಸ್ತು 2021 ಮಾಡಲು. ಸರ್ ಡೀಟೇಲ್ ಹೇಳಿ ಸರ್. ಸರ್ 2021 4 ಬೋಲ್ಟ್ ವೆಹಿಕಲ್. ಓಕೆ, ಗಾಡಿ ಜಿನಿಯನ್ 50,000 ಚಿಲ್ಲರೆ ಓಡಿದೆ. ಸಿಂಗಲ್ ಓನರ್ ವೆಹಿಕಲ್. ಓಕೆ. ಏನಪ್ಪಾ 2021ಕ್ಕೆ ಬರೀ 50,000 ಓಡಿದೆ, ಏನಾದ್ರು ಗಿಡಿಂಗ್ ಏನಾದ್ರು ವ್ಯತ್ಯಾಸ ಆಗಿದೆ ಅಂತ ಕಸ್ಟಮರ್ಸ್ ನೀವು ಅನ್ಕೋಬಹುದು. ದಯವಿಟ್ಟು ನಾವು ಆತರ ಮಾಡಲ್ಲ. ಇದು ಶೋರೂಮ್ ಹಿಸ್ಟ್ರಿ ವೆಹಿಕಲ್. ಓಕೆ, 2.5 ವರ್ಷ ಒಂದೇ ಕಡೆ ನಿಂತಿದ್ದು. ಇದು ಬ್ಯಾಂಕಲ್ ಅಂತ ತೆಗ್ದಿರೋ ವೆಹಿಕಲ್. ಇರೋದನ್ನ ವಸತಿ ಹೇಳ್ಬೇಕು. 4 ಹೊಸ ಬ್ರ್ಯಾಂಡ್ ಟೈರ್ ಫಿಟ್ ಮಾಡಿದೀನಿ. ಗಾಡಿ ಗುಡ್ ಕಂಡೀಷನ್ಸ್ ಇದೆ. 2.5 ವರ್ಷ ಓಡೇ ಇಲ್ಲ ಗಾಡಿ. 2 ವರ್ಷ ಓಡೇ ಇಲ್ಲ. ಶೆಡ್ ಅಲ್ಲೇ ಇದ್ದಂತ. ಸೊ ನೋ ಟ್ಯಾಂಪರ್ಡ್ ಎಲ್ಲ. ಸರ್ 1,000 ಖರ್ಚಿದ್ರೆ ವಾಪಸ್ ಬೈ ಮಾಡಿ. 1,000. ಸೂಪರ್ ಸರ್. ಸರ್ ಈ ತರ ಆಫರ್ ಯಾರು ಕೊಡಲ್ಲ ಸರ್, ಈ ತರ ಗ್ಯಾರಂಟಿ. ನನಗೆ ವೆಹಿಕಲ್ ಒಂದು ಅದಂತೂ ಹೇಳ್ತೀನಿ, ಏನಕ್ಕೆ ನಾನು ಹೊಸ ಟೈರ್ನೇ ಪ್ರಿಫರಬಲ್ ಮಾಡ್ತೀನಿ ಅಂತಂದ್ರೆ, ಸರ್ ಕಸ್ಟಮರ್ ತಗೊಂಡೋಗಿ ಬದುಕ್ಬೇಕು. ಹೌದು ಸರ್, ದುಡಿಯೋಕ್ಕೋಸ್ಕರ ತಗೊಳ್ಳೋದು. ಆಮೇಲೆ ಏನಪ್ಪ ಟೈರ್ ಎಲ್ಲದಕ್ಕೂ ಏನಕ್ಕೆ ಚೇಂಜ್ ಮಾಡ್ತಾರೆ. ನನಗೆ ಟೈರ್ ಏನು ಅಂತಂದ್ರೆ, ಈ ಹಳೆ ಟೈರಲ್ಲಿ ಮಾಡೋ ಒಂದು ಮಿರರ್ ಹೊಡೆದೋಗಿದ್ರು ನನ್ಗೆ ಇಷ್ಟ ಆಗಲ್ಲ. ನಿಜ ಸರ್. ಕಸ್ಟಮರ್ ತಗೊಂಡೋದ್ರೆ ಜಸ್ಟ್ ಲೈಕ್ ಹೊಸ ವೆಹಿಕಲ್, ಅವ್ರ ಮನೆ ದೇವ್ರ ಮಾತ್ರ ಪೆಂಡಿಂಗ್ ಫೋಟೋಸ್ ಅಷ್ಟು ಮಾತ್ರ ಪೆಂಡಿಂಗ್ ಉಳಿಸಿದೀವಿ. ಗಾಡಿ ಆ ಗುಡ್ ಕಂಡೀಷನ್ಸ್ ಇದೆ. ಕಸ್ಟಮರ್ ಖುಷಿನ ತಗೊಂಡೋಗ್ಬೋದು ಸರ್. ತಗೊಂಡೋಗ್ಬೋದು. ಆಯ್ತಾ. ದಿಸ್ ವೆಹಿಕಲ್ ಬಡಾ ದೋಸ್ತು ಸರ್ ಆಕ್ಚುಲಿ ಸೋಲ್ಡ್ ಆಗ್ತಾ ಇದೆ. ನಿನ್ನೆ ಅಡ್ವಾನ್ಸ್ ಆಗಿದೆ. ಗಾಡಿ ಬರೀ 14,000 ಓಡಿದೆ ಸರ್. ಬರೀ 14,000. ಬರೀ 14,000. ಓಕೆ. ಗಾಡಿ ನೋಡ್ಬಿಟ್ರೆ ಖುಷಿ ಆಗ್ಬಿಡ್ತಾರೆ ಸರ್ ಕಸ್ಟಮರ್. ಓಕೆ. 4 ಬ್ರ್ಯಾಂಡ್ ಟೈರ್, ಅದೇ ಶೋರೂಮ್ ಇಂದಾನೆ ಬಂದಿರೋ ಟೈರೇ ಇರೋದು. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದುವೆ. ಸೊ ತೊಟ್ಟಿ ಹೈಟೆಕ್ ಬಾಡಿ ಅಲ್ಲ ಸರ್ ಇದು? ಹೌದು, ಹೈಟೆಕ್ ಬಾಡಿ. ನೋಡಿ ನಾವು ಟೈರ್ಸ್ ಅಷ್ಟೇ ಎಲ್ಲ ವೆಹಿಕಲ್ಗೂ ಫಿಟ್ ಮಾಡೋದಕ್ಕೆ ಹೊಸ ಟೈರ್ಸ್ ಎಲ್ಲ ಟೈರ್ ತಂದಿಟ್ಟಿರ್ತೀವಿ ಸರ್. ಟೈರ್ನ ಹೊಸ ಟೈರ್ನ ಫಿಟ್ ಮಾಡೋದು. ಯಾವ್ದು 50% ಟೈರ್ ಇದ್ರು ತೆಗ್ದಿಸಿದ್ವಿ, ಎಲ್ಲ ತೆಗೆದು ಬಿಸಾಕ್ತಾ ಇರೋದು. ಬಡಾ ದೋಸ್ತ್. ಮುಂದೆ ಒಂದು ಅಶೋಕ್ ಲೇಲ್ಯಾಂಡ್ ದೋಸ್ತು 5 ವೋಲ್ಟ್ ಇದೆ, 2024 ಮಾಡಲು. ಸರ್ ಹೇಳಿ ಸರ್. ಸರ್ 2024 ಮಾಡಲು. ಓಕೆ. ಗಾಡಿ 4 ಗಾಡಿಲೇ ಬಂದಿರುವಂತ ಟೈರ್, ಶೋರೂಮ್ ಟೈರ್ಸ್ ಇದೆ. 10,300 ಕಿಲೋಮೀಟರ್ ಓಡಿದೆ. ಓಕೆ. ಗಾಡಿ ಬಂದು ಇನ್ಶೂರೆನ್ಸ್ ಫ್ರೆಶ್ ಮಾಡ್ಕೊಡ್ತೀನಿ. ಗಾಡಿ ಶೋರೂಮ್ ಕವರ್ ಇನ್ನು ಬಿಚ್ಚಿಲ್ಲ. ಗಾಡಿ ಆ ಇಂಟೀರಿಯರ್ ಅಲ್ಲೇ ಇರುವಂತ ವೆಹಿಕಲ್. ಓಕೆ. ಜಿನಿಯನ್ ಶೋರೂಮ್ ಹಿಸ್ಟ್ರಿ. ಶೋರೂಮ್ ಅಲ್ಲಿ ಚೆಕ್ ಮಾಡೇ ತಗೋಬಹುದು. 8 ಲಕ್ಷ ಕೊಡ್ತೀನಿ. ಲೋನ್ ಎಷ್ಟಾಗುತ್ತೆ ಅನ್ಕೊಂಡಿದ್ರೆ? ಎಷ್ಟಾಗುತ್ತೆ ಸರ್? 7.5 ಲೋನ್ ಆಗುತ್ತೆ. 7.5 ಲಕ್ಷ ಲೋನೇ ಆಗುತ್ತೆ. ಸೂಪರ್ ಸರ್. ಸೊ ಫ್ರೆಶ್ ಡಾಕ್ಯುಮೆಂಟ್ಸ್ ಸಿಗುತ್ತೆ. ಸೊ 2024 ಮಾಡಲ್ ಇದು. ಗಾಡಿ ನೋಡ್ತಾ ಇರ್ಬೋದು. ಸೀಟ್ ಕವರ್ ಕೂಡ ಇನ್ನೂ ಬಿಚ್ಚಿಲ್ಲ ಗಾಡಿಲಿ. ವಿತ್ ಶೋರೂಮ್ ರೆಕಾರ್ಡ್ ಹಿಸ್ಟ್ರಿ ಸಿಗುತ್ತೆ ನಿಮಗೆ. ಸೊ 4 ಶೋರೂಮ್ ಟೈರ್ಸ್ಗಳಿದೆ ಇದರಲ್ಲಿ. ಇದು ದೋಸ್ತ್ ಇದು. ಆ ಗಾಡಿಗೆ ಫಿಟ್ ಆಗಬಾರ್ದಿತ್ತು. ಮುಂದೆ ನೋಡ್ತಾ ಇರ್ಬೋದು ಮಹೇಂದ್ರ ಜಿತೋ. 2 ಗಾಡಿ ಇದೆ ಸರ್. 2 ಗಾಡಿ ಡೀಟೇಲ್ ಹೇಳಿ ಸರ್. 22-23 ರಿಜಿಸ್ಟ್ರೇಷನ್ ಗಾಡಿ. ಮೈಸೂರು ವೆಹಿಕಲ್. ಗಾಡಿ ತುಂಬಾ ಗುಡ್ ಕಂಡೀಷನ್ಸ್ ಇದೆ. 23,000 ಓಡಿದೆ. ಅದು ಬಂದು 44,000 ಓಡಿದೆ. ಗಾಡಿ 2 ಗುಡ್ ಕಂಡೀಷನ್ಸ್ ಇದೆ. ಟೈರ್ಸ್, ಇನ್ಶೂರೆನ್ಸ್ ಎಲ್ಲ ಪಕ್ಕಾ ಇದೆ. ಗಾಡಿ ಒಂದು 440 ಆ ರೇಂಜ್ ಅಲ್ಲಿ ಕೊಟ್ಬಿಡ್ತೀನಿ ಸರ್. 370 ಲೋನೇ ಆಗುತ್ತೆ ಸರ್. 370 ಲೋನೇ ಆಗುತ್ತೆ ಸರ್. ಸೂಪರ್ ಸರ್. ಅದ್ರಲ್ಲಿ ನಿಮ್ ಚಿರಾಗ್ ಮೋಟರ್ಸ್ ಇದೆಯಲ್ಲ ಸರ್? ಚಿರಾಗ್ ಫೈನಾನ್ಸ್. ಸೊ ಗಾಡಿ ನೋಡ್ತಾ ಇರ್ಬೋದು. ಟೈರ್ ಕಂಡೀಷನ್ ಎಲ್ಲ ಗಾಡಿ ತುಂಬಾ ನೀಟಾಗಿದೆ. ಜಿತೋ ಪ್ಲಸ್ ಇದು. ಸೊ 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ನೋಡ್ತಾ ಇರ್ಬೋದು. K09 ಅಂದ್ರೆ ಮೈಸೂರು ನೋಂದಾಯಿತ ವೆಹಿಕಲ್ ಆಗಿರುತ್ತೆ ಇದು. ಸೊ ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ ಟೈರ್ಸ್ 4. ಸೊ ಇನ್ನೊಂದು ಇದು ಮಹೇಂದ್ರ ಜಿತೋನ ಇದುವೆ. ಸೊ ತೊಟ್ಟಿ ಕೂಡ ನೋಡ್ತಾ ಇರ್ಬೋದು, ಹೊಸ ತೊಟ್ಟಿ ಇದು.
ಸೊ ಮುಂದೆ ಒಂದು ಟಾಟಾ ಎಸ್ HT ಇದೆ ಸರ್, ಡೀಟೇಲ್ ಹೇಳಿ ಸರ್. 2017 ಮಾಡ್ಲು ಈಗ Okay. ತಾನೇ ಬಂದಿದೆ ವರ್ಕ್ಶಾಪ್ ಇಂದ. ಓಕೆ, ನಮ್ಮಲ್ಲಿ ನೋಡಿ ಕಂಪ್ಲೀಟ್ ಬಂಪರ್ ಇಂದ ಹಿಡಿದು ಹಾ ಸರ್, ಹೆಡ್ಲೈಟ್, ಹಾ. ಸೀಟ್ಸ್, ಟೈರ್ಸ್, ಬ್ಯಾಟ್ರಿ, ತೊಟ್ಟಿ, ಓಕೆ, ಸ್ಟಿಕ್ಕರಿಂಗ್ ಎಲ್ಲ ಕಂಪ್ಲೀಟ್ ಗುಡ್ ಕಂಡೀಷನ್ಸ್. ಕಂಪ್ಲೀಟ್ ಆದ್ರೆ ಇನ್ನು ಇದು ಫಿನಿಶಿಂಗ್ ಸ್ಟೇಜಸ್. ಸ್ಟೇಜ್ ಅಲ್ಲಿ ಇದೆ. ವೀಲ್ ಕ್ಯಾಪ್ ಹಾಕ್ಬೇಕು, ಓಕೆ, ಆಯಿಲ್ ಚೇಂಜ್ ಮಾಡ್ಬೇಕು, ಓಕೆ, ಸೆಂಟ್ರ್ ಮಿರರ್ ಹಾಕ್ಬೇಕು, ಹಾ ಹಾ, ಸ್ಟೇರಿಂಗ್ ಕವರ್ ಹಾಕ್ಬೇಕು. ಓಕೆ, ಕಂಪ್ಲೀಟ್ ಕಸ್ಟಮರ್ಸ್ ಮಾಡೇ ಫುಲ್ ಎಲ್ಲ ಕಸ್ಟಮೈಸ್ ಮಾಡ್ಬಿಟ್ಟೆ Customers ಕೊಡೋದು. ಗಾಡಿ ಕಂಪ್ಲೀಟ್ ಮಾಡೇ ಕೊಡ್ತೀವಿ ಕೊಡೋದು. ಸರ್. ಇನ್ಶೂರೆನ್ಸ್ 1 ವರ್ಷ ಈಗ ಫ್ರೆಶ್ ಇನ್ಶೂರೆನ್ಸ್ ಫ್ರೆಶ್ ಇನ್ಶೂರೆನ್ಸ್. ಓಕೆ ಆಯ್ತಾ. ಗಾಡಿ ಇದೆ ಇಮಿಡಿಯೇಟ್ ಲೋನ್ ಮಾಡಿ ಕ್ಲಿಯರ್ ಮಾಡ್ಕೊಡ್ತೀನಿ ಸರ್, ಹೇಳಿ ಸರ್, ಪ್ರೈಸ್ ಹೇಳಿ ಸರ್. ಸರ್. 280 ಚಾನ್ಸ್ ರೇಟ್. 280 ಚಾನ್ಸ್ ರೇಟ್ ಲೋನ್ ಆಗುತ್ತೆ ಸರ್ ಇದಕ್ಕೆ? ಆರಾಮಾಗಿ ಆಗುತ್ತೆ. 2.5 ಲೋನ್ ಆಗುತ್ತೆ. 2.5 ಲಕ್ಷ ಲೋನೇ ಆಗುತ್ತೆ. ಸೂಪರ್ ಸರ್. ಸೊ ನೋಡ್ತಾ ಇರ್ಬೋದು, ತೊಟ್ಟಿ ಎಲ್ಲ ಕಂಡೀಷನ್ ತುಂಬ ನೀಟಾಗಿದೆ. ಇವ್ರ ಹತ್ರ ಅಂತೂ ಟೈರ್ ಕಂಡೀಷನ್ ಮಾತಾಡೋಂಗೆ ಇಲ್ಲ. ಹಳೇದೆಲ್ಲ 50% ಇದೆ, ಎತ್ತಿ ಬಿಸಾಕದೆ, ಹೊಸ ಬ್ರ್ಯಾಂಡ್ ನ್ಯೂ ಟೈರ್ ಹಾಕದೆ. ಸೊ ನೋಡ್ತಾ ಇರ್ಬೋದು, ನೋಡಿದ್ರ ಸರ್? ಟಾಟಾ ಎಸ್ HT ಇದು. ಸೊ ಇನ್ನೊಂದು ಟಾಟಾ ಎಸ್ ಗೋಲ್ಡ್ ಇದೆ, ಹೇಳಿ ಸರ್. 2019 ಮಾಡ್ಲು. ಓಕೆ, ಇದು ಅಷ್ಟೇ 4 ಹೊಸ ಬ್ರ್ಯಾಂಡ್ ಟೈರ್ ಇದೆ. ಹಾ, ಇನ್ಶೂರೆನ್ಸ್ FC ಈಗ ಫ್ರೆಶ್ ಆಗಿದೆ. ಫ್ರೆಶ್ ಡಾಕ್ಯುಮೆಂಟ್ಸ್. ಮೈಸೂರು ವೆಹಿಕಲ್. ಓಕೆ, ಗಾಡಿ ನಂಬರು ಚೆನ್ನಾಗಿದೆ. 4666. 4666 ನೋಡ್ತಾ ಇರ್ಬೋದು. 370 ಕೊಟ್ಬಿಡ್ತೀನಿ ಸರ್. 3,70,000 ಅಂದರೆ 3,70,000ಕ್ಕೆ ಕೊಡ್ತಾರೆ. ಸೊ ಲೋನ್ ಎಷ್ಟಾಗ್ಬೋದು ಸರ್ ಇದಕ್ಕೆ? 330. 330 ಲೋನೇ ಆಗುತ್ತೆ. 19 ಮಾಡ್ಲು. 19 ಮಾಡಿ 2019 ಮಾಡಲ್ ಇದು. K09 ಮೈಸೂರು ನೊಂದಾಯಿತ ವೆಹಿಕಲ್ ಆಗಿರುತ್ತೆ. ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು. ಸೊ 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಸೊ ತೊಟ್ಟಿ ಕೂಡ ತುಂಬ ಚೆನ್ನಾಗಿದೆ, ಹೊಸ ತೊಟ್ಟಿ ಇದು. ಟಾಟಾ ಎಸ್ ಗೋಲ್ಡ್. ಸೊ ಮುಂದೆ ಒಂದು ಟಾಟಾ ಎಸ್ ಮೆಗಾ ಇದೆ, ಡೀಟೇಲ್ ಹೇಳಿ ಸರ್. 2017 ಮಾಡ್ಲು. ಓಕೆ, ಚಾನ್ಸ್ ರೇಟ್ ಎಷ್ಟು ಸರ್? 285. ಬರೀ 2,85,000. FC ಇನ್ಶೂರೆನ್ಸ್ 4 ಟೈರ್ ಎಲ್ಲ ಪಕ್ಕ ಇದೆ. ಓಕೆ, ಆರಾಮಾಗಿ 2.5 ಲೋನೇ ಆಗುತ್ತೆ. 2.5 ಲಕ್ಷ ಲೋನೇ ಆಗುತ್ತೆ. ಸೂಪರ್ ಸರ್. ಬರೀ 2,85,000ಕ್ಕೆ ಟಾಟಾ ಎಸ್ ಮೆಗಾ BS4 ನೋಡ್ತಾ ಇರ್ಬೋದು. 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಗಾಡಿ ಮಾತ್ರ ಇತ್ತಾಗಿಲ್ವ? ಕ್ಲಾಸ್ ಕಂಡೀಷನ್ ಆಗಿದೆ. K02 ಅಂದರೆ ಬೆಂಗಳೂರು ನೋಂದಾಯಿತ ವೆಹಿಕಲ್ ಆಗಿರುತ್ತೆ. ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಎಲ್ಲ. ಸೊ ತೊಟ್ಟಿ ಕೂಡ ತುಂಬ ನೀಟಾಗಿದೆ. ಸೊ ಇಂಟೀರಿಯರ್ ಕೂಡ ತುಂಬ ನೀಟಾಗಿದೆ, ನೋಡ್ತಾ ಇರ್ಬೋದು. ಟಾಟಾ ಎಸ್ ಮೆಗಾ. ಸೊ ಮುಂದೆ ಒಂದು ಇನ್ನೊಂದು ಟಾಟಾ ಎಸ್ ಗೋಲ್ಡ್ ಇದೆ, ಮೈಸೂರು ನೋಂದಾಯಿತ ವೆಹಿಕಲ್ ಆಗಿರುತ್ತೆ. ಸರ್ ಡೀಟೇಲ್ ಹೇಳಿ ಸರ್. ಸರ್ 2023-24 ರಿಜಿಸ್ಟ್ರೇಷನ್ ವೆಹಿಕಲ್. ಓಕೆ, ಗಾಡಿ 23,000 ಓಡಿದೆ. ಬರೀ 23,000. 23,000 ಓಡಿದೆ. ಇದು ಅಷ್ಟೇ 4 ಟೈರ್ನ ನಾನು ಚೇಂಜ್ ಮಾಡಿ ಹೊಸ ಟೈರ್ ಹಾಕಿದೀನಿ ಅಷ್ಟೇ. 4 ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿದ್ದೀರಾ? ಆಯ್ತಾ. ಯಾಕೆ ಅಂತಂದ್ರೆ ಗಾಡಿ ನನ್ನ ಬ್ಯಾಂಕ್ ಅಲ್ಲಿ ತೆಗಿಯೋದ್ರಿಂದ ಹಾ, ಗಾಡಿ ಏನಾಗುತ್ತೆ, ನಿಂತಿರೋ ಪ್ಲೇಸ್ ಅಲ್ಲಿ ನಿಂತಾಗ ಓಕೆ, ರಸ್ಟ್ ಹಿಡಿಯೋದ್ರಿಂದ ಟೈರ್ ಹೌದು. ಕಳ್ಕೊಂಡಿರೋದ್ರಿಂದ ನಾನು ಟೈರ್ ಚೇಂಜ್ ಮಾಡಿರೋ ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿದ್ದೀರಾ? ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿದೀನಿ ಸರ್. ಓಕೆ, ಶೋರೂಮ್ ಹಿಸ್ಟ್ರಿ ವೆಹಿಕಲ್ 23,000 ಜಿನಿಯನ್. 23,000. ಪ್ರೈಸ್ ಹೇಳಿ ಸರ್ ಇದ್ರದ್ದು? ಸರ್ 5.5 ಸರ್. 5.5 ಲಕ್ಷ ಲೋನ್ ಎಷ್ಟಾಗ್ಬೋದು ಸರ್ ಇದಕ್ಕೆ? 5,20,000 ಲೋನ್ ಆಗುತ್ತೆ. 5,20,000 ಲೋನೇ ಆಗುತ್ತಾ? ಸೂಪರ್ ಸರ್. ಸೊ ನೋಡ್ತಾ ಇರ್ಬೋದು, ಗಾಡಿ ತುಂಬ ಕಂಟೈನರ್ ಇದು. ಇಂಟೀರಿಯರ್. ಸೊ ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು, ಯಾಕಂದರೆ ಗಾಡಿ ಜಾಸ್ತಿ ಯೂಸೇ ಆಗಿಲ್ಲ ಇದು. K09 ಮೈಸೂರು ನೋಂದಾಯಿತ ವೆಹಿಕಲ್ ಆಗಿರುತ್ತೆ. ಏಜೆನ್ಸಿಗಳಿಗೆಲ್ಲ ಹೇಳಿ ಮಾಡಿಸಿದ ಗಾಡಿ ಇದು, ಕಂಟೈನರು. ಸೊ ಮಳೆ ಬಿಸಿಲಿಗೆಲ್ಲ ಏನೂ ಆಗಲ್ಲ ಇದು. ಈ ದೋಸ್ತಾಗಿ ಮನ್. ಸೊ ಮತ್ತೆ ಒಂದು ಟಾಟಾ ಎಸ್ ಮೆಗಾ ಇದೆ, ಡೀಟೇಲ್ ಹೇಳಿ ಸರ್. ಸರ್ ಸಿಂಗಲ್ ಓನರ್ ವೆಹಿಕಲ್, ಸಿಂಗಲ್ ಓನರ್, ಮಡಿಕೇರಿ ರಿಜಿಸ್ಟ್ರೇಷನ್, K12 ಕಂಟೈನರ್ ಬಾಕ್ಸ್ ಇದೆ. ಓಕೆ, ಗಾಡಿ ಏನ್ ಟನ್ನೇಜ್ ಹೊಡೆದಿಲ್ಲ ಇದು. ಹಾ ಹಾ. ಸರ್ 3.5 ಕೊಟ್ಬಿಡ್ತೀನಿ ಸರ್. 3.5 ಲಕ್ಷಕ್ಕೆ. ಯಾವ ಮಾಡಲ್ ಅಂತ ಹೇಳಿ? 19 ಮಾಡಲ್. 19 ಮಾಡಲ್. FC ಇನ್ಶೂರೆನ್ಸ್ ಫ್ರೆಶ್ ಮಾಡ್ಕೊಡ್ತೀನಿ. ಫ್ರೆಶ್ ಡಾಕ್ಯುಮೆಂಟ್ಸ್ ಇದೆ. ಸೊ K12 ಅಂದರೆ ಮೈಸೂರು ಮಡಿಕೇರಿ ನೋಂದಾಯಿತ ವೆಹಿಕಲ್ ಆಗಿರುತ್ತೆ ಇದು. ಕಂಟೈನರ್ ಇದುವೆ. ಸೊ ನೀಟ್ ಕಂಡೀಷನ್ ಆಗಿದೆ, ನೋಡ್ತಾ ಇರ್ಬೋದು ತೊಟ್ಟಿ ಎಲ್ಲ. ನೋಡ್ಲಾ? 4 ಬ್ರ್ಯಾಂಡ್ ನ್ಯೂ ಟೈರ್ಸ್, ಕಂಟೈನರ್ ಬಾಡಿ ಇದು. ನೋಡ್ಲಾ? ಬೇಡ ಬೇಡ. ಟಾಟಾ ಎಸ್ ಮೆಗಾ ಬಾ. ಸೊ ಇನ್ನೊಂದು ಟಾಟಾ ಎಸ್ ಮೆಗಾ XL ಇದೆ, ಹೇಳಿ ಸರ್. ಸರ್ 2018 ಮಾಡಲು. ಓಕೆ, ತುಂಬಾ ಚೆನ್ನಾಗಿದೆ ಗಾಡಿ. 2018. ಓಕೆ, 3.35 ಕೊಡ್ತೀನಿ. 3,35,000. ಗಾಡಿ 4 ಟೈರ್ ಬ್ರ್ಯಾಂಡ್ ಟೈರ್ ಇದೆ. ಇನ್ಶೂರೆನ್ಸ್ ಫ್ರೆಶ್. ಇನ್ನು 6 ತಿಂಗಳು 7 ತಿಂಗಳು ಇನ್ಶೂರೆನ್ಸ್ ಇದೆ. ಓಕೆ, ಕಸ್ಟಮರ್ ಬಂದ್ರೆ 3.30ಕ್ಕೂ ಕೊಟ್ಟು. 3.30ಕ್ಕೂ ಫೈನಲ್ ಆಗುತ್ತೆ ಆನ್ ಟೇಬಲ್ ಬಂದರೆ. ಸೊ ನೋಡ್ತಾ ಇರ್ಬೋದು, ಇಂಟೀರಿಯರ್ ಕೂಡ ತುಂಬ ನೀಟಾಗಿದೆ, ಬಾಡಿ ಕಂಡೀಷನ್ಸ್ ಎಲ್ಲ ಹೇಳಿ. ಸೊ ತೊಟ್ಟಿ ಕೂಡ ನೋಡ್ತಾ ಇರ್ಬೋದು.
ಯಾವ ಜಿಪ್ಪಾ? ಟಾಟಾ ಎಸ್ Zip ಮೆಗಾ ಆ? ಎಕ್ಸೆಲ್. ಹಾ, ಕಳಿಸ್ಕೊಡ್ತೀನಿ. ಜೀತೋ ಆದ್ರೂ ಆಗತ್ತಾ? ಅಂದ್ರೆ ಮುಂದೆ ಒಂದು ಮಹೇಂದ್ರ ಜಿತೋ ಇದೆ ಸರ್, ಡೀಟೇಲ್ ಹೇಳಿ ಸರ್. ನಾನು ಯೂಟ್ಯೂಬ್ ಗ್ರಾಹಕರಿಗೆ ತೋರಿಸ್ತಾ ಇರೋದು ಏನಂತಂದ್ರೆ, ಹಾ ಸರ್. ಇನ್ನು ಹೆಡ್ಲೈಟ್ ಇದು ಮಿರರ್ Glass. ಚೇಂಜ್ ಆಗ್ಬೇಕು, ಓಕೆ. ಸ್ಟಿಕ್ಕರಿಂಗ್ ಆಗಬೇಕು, ಹಾ, ಮೆಕ್ಯಾನಿಸಮ್ಸ್ ಇಂಟೀರಿಯರ್ ಆಗಿದೆ, 4 ಟೈರು ಫಿಟ್ ಆಗಿದೆ. ಫಿಟ್ ಆಗಿದೆ. ಆಯ್ತಾ? ಜಸ್ಟ್ ಏನಿದೆ, ಗ್ಲಾಸ್ ಚೇಂಜ್ ಮಾಡಿ ಸ್ಟಿಕ್ಕರಿಂಗ್ ಮಾಡ್ಬೇಕಷ್ಟೇ. ಓಕೆ. ಇನ್ ಬೇರೆ ಎಲ್ಲ ಕೆಲಸ ಕಂಪ್ಲೀಟ್ ಆಗಿದೆ ಸರ್. ಓಕೆ. ಗಾಡಿ ಏನ್ ಬಂದು 2,50,000 ಫೈನಲ್ ಕೊಟ್ಟು 2,50,000 ಫೈನಲ್ ಆಗುತ್ತೆ. ಮಹೇಂದ್ರ ಜಿತೋ ಯಾವ ಮಾಡಲ್ ಹೇಳಿದೆ ಸರ್? 17 ಸರ್. 17. ಸೊ ನೋಡ್ತಾ ಇರ್ಬೋದು ಇಂಟೀರಿಯರ್ ಕೂಡ. ಸೊ ತೊಟ್ಟಿ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು. K8 ಏನಂದ್ರೆ ಯಾವ ಗಾಡಿ ಚಾಮರಾಜನಗರ ನೋಡ್ತಾ ಗಾಡಿ ಇದ್ದೀರಾ ಆಗಿರುತ್ತೆ ಇದು. ಸೊ 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರುತ್ತೆ ಮಹೇಂದ್ರ ಜಿತೋ. ಸೊ ಮುಂದೆ ಒಂದು ಅಶೋಕ್ ಲೇಲ್ಯಾಂಡ್ ದೋಸ್ತ್ ಇದೆ ಸರ್, ಡೀಟೇಲ್ ಹೇಳಿ ಸರ್. ಸರ್ 2017 ಓಕೆ. 4.5 ಲಕ್ಷ ಕೊಡ್ತೀನಿ ಸರ್. 4 ಲಕ್ಷಕ್ಕೆ 2017. ಲೋನೇ ಆಗುತ್ತೆ. ಓಕೆ. ಗಾಡಿ ತುಂಬಾ ನೀಟ್ ಆಗಿದೆ ಸರ್. 2017 ಮಾಡಲ್ಲ ಸರ್? ಹೌದು. ಸೊ ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು ಸರ್. 4 ವೋಲ್ಟ್ 5 ವೋಲ್ಟ್ ಸರ್ ಇದು? ಇದು 4 ವೋಲ್ಟ್. 4 ವೋಲ್ಟ್. ಓಕೆ. ನೋಡ್ತಾ ಇರ್ಬೋದು ಗಾಡಿ K05. ಸೊ ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು. ಸೊ ಹಿಂದ್ಗಡೆ ತೊಟ್ಟಿ ಈ ಥರ ಬರುತ್ತೆ, ಜಲ್ದಿ ತೊಟ್ಟಿ ಇದು. ಹೈಟೆಕ್ ಬಾಡಿ ಕೂಡ ಹೌದು. ಮತ್ತೊಂದು ಅಶೋಕ್ ಲೇಲ್ಯಾಂಡ್ ದೋಸ್ತ್ ಇದೆ, ಡೀಟೇಲ್ ಹೇಳಿ ಸರ್. ಸರ್ 2018 ಮಾಡಲು, ಓಕೆ. ಮೈಸೂರು ಗಾಡಿ, ಓಕೆ. ಇನ್ಶೂರೆನ್ಸ್ FC ಎಲ್ಲ ರನ್ನಿಂಗ್ ಇದೆ. ಹಾ ಸರ್. 4 ಟೈರ್ ಚೆನ್ನಾಗಿದೆ. 4 ಬ್ರ್ಯಾಂಡ್ ನ್ಯೂ ಟೈರ್ಸ್. 5.35 ಕೊಟ್ಬಿಡ್ತೀನಿ. 5.35ಕ್ಕೆ ಲೋನ್ ಎಷ್ಟಾಗ್ಬೋದು ಸರ್? 5 ಲಕ್ಷ ಆಗುತ್ತೆ. 5 ಲಕ್ಷ ಲೋನೇ ಆಗುತ್ತೆ ಸರ್. ಸೂಪರ್. ಸೊ ನೋಡ್ತಾ ಇರ್ಬೋದು ಅಶೋಕ್ ಲೇಲ್ಯಾಂಡ್ ದೋಸ್ತ್ ಇದು. ಸೊ ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು. ಹಿಂದ್ಗಡೆ ತೊಟ್ಟಿ ಕೂಡ K09 ಮೈಸೂರು ಒಂದೈತ ವೆಹಿಕಲ್ ಆಗಿರುತ್ತೆ ಇದು. ಸೊ ಮುಂದೆ ಒಂದು ಮಹೇಂದ್ರ ಬೊಲೆರೋ ಪಿಕಪ್ 2021 ಮಾಡಲು, ಡೀಟೇಲ್ ಹೇಳಿ. ಲೇಟೆಸ್ಟ್ ಸ್ಟಾಕ್ ಬಂದು 3 ದಿನ ಆಗಿದೆ. ಓಕೆ. ಗಾಡಿ ಬಂದು ಶೋರೂಮ್ ಮಿಸ್ಟ್ರಿ ವೆಹಿಕಲ್ 65,000 ಓಡಿದೆ ಅಷ್ಟೇ. ಓಕೆ. 4 ಹೊಸ ಬ್ರಾಂಡ್ ಟೈರ್ ನಾನೇ ಫಿಟ್ ಮಾಡಿರೋದು. ಓಕೆ. ಗಾಡಿ ಏನಿದೆ ಬಂಪರ್ ಟು ಬಂಪರ್ ಚೆಕ್ ಮಾಡ್ಕೊಳ್ಳಿ. ಹಾ ಸರ್. 1,000 ಖರ್ಚಿದ್ರೆ ವಾಪಸ್ ಕೊಡ್ಲಿ ಗಾಡಿ. 1,000 ಖರ್ಚಿದ್ರು ವಾಪಸ್. ಆಯ್ತಾ? 1.7 ತುಂಬಾ ಮೂವ್ಮೆಂಟ್ಸ್ ವೆಹಿಕಲ್. ಹಾ ಸರ್. ಗಾಡಿ ಇಂಟೀರಿಯರ್, ಕ್ಯಾಬಿನ್, ಟ್ಯಾಂಗ್ ಎಲ್ಲ Class condition ಆಗಿದೆ. ಕ್ಲಾಸ್ ಕಂಡೀಷನ್ಸ್. ಗಾಡಿ ಬಂದು 8.25 ಲಕ್ಷ ಹೇಳ್ತಾ ಇದೀನಿ. ಕಸ್ಟಮರ್ ಬರ್ಲಿ ಸರ್, ಆನ್ ಟೇಬಲ್ ಕುತ್ಕೊಂಡು ಮಾತಾಡ್ಲಿ. 7 ಲಕ್ಷ ಚಿಲ್ಲರೆ ಲೋನೇ ಆಗುತ್ತೆ. 7 ಲಕ್ಷ ಚಿಲ್ಲರೆ ಲೋನೇ ಲೋನೇ ಆಗುತ್ತೆ. ಆಗುತ್ತೆ. ಸೂಪರ್ ಸರ್. ಸೊ ಬೊಲೆರೋ ಪಿಕಪ್ ಇದು 1.7T ಇದು. ಸೊ ತೊಟ್ಟಿ ಕೂಡ ಹೊಸ ತೊಟ್ಟಿ ಇದು. ಸೊ ನೋಡ್ತಾ ಇರ್ಬೋದು, ಡಿಮ್ಯಾಂಡೆಡ್ ವೆಹಿಕಲ್ ಅಂತಾನೆ ಹೇಳ್ಬೋದು ಇದು. ಸೊ ಹಿಂದೆ ತೊಟ್ಟಿ ಕೂಡ ನೋಡ್ತಾ ಇರ್ಬೋದು. K45 ಅಂದರೆ ಹುಣಸೂರು ನೋಂದಾಯಿತ ವೆಹಿಕಲ್ ಆಗಿರುತ್ತೆ ಇದು. ಎಕ್ಸ್ಟ್ರಾ ಲಾಂಗ್ ತೊಟ್ಟಿ ಬರುತ್ತೆ ಇದರಲ್ಲಿ. ಶಿವು, ಹಿಂದೆ ಹಾಕ್ಬಿಡ್ತೀಯ ಒಳಗಡೆ ಹಾಕತ್ಯಾ? ಹಾಕಮ್ಮ. ಇದು ಅಡ್ವಾನ್ಸ್ ಆಗೈತಲ್ವಾ? ಹಿಂದೆ ಹಾಕ್ಬಿಡತ್ತೆ. ತುಂಬಾ ನೀಟಾಗಿದೆ. ಹಾಕು. ಸೊ ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು. ನಿಧಾನ ಅವ್ರ ಹಿಂದೆ ಅವ್ರ. ಸೊ ಮುಂದೆ ಇನ್ನೊಂದು ಮಹೇಂದ್ರ ಬೊಲೆರೋ ಇದೆ ಸರ್, ಡೀಟೇಲ್ ಸರ್. ಸರ್ DI ಇಂಜಿನ್ 2011-12 ರಿಜಿಸ್ಟ್ರೇಷನ್. ಹಾ ಸರ್. ಸರ್ 380 ಕೊಟ್ಬಿಡ್ತೀನಿ ಸರ್. 3,80,000. 80,000 ಕೊಡ್ತೀನಿ ತಗೊಳ್ಳಿ ಸರ್. ಗಾಡಿನೂ ಅಷ್ಟೇ ಸರ್, 2 ಓನರ್ ಆಗಿರೋದು. ಸೆಕೆಂಡ್ ಓನರ್. 1,83,000 ಶೋರೂಮ್ ಹಿಸ್ಟ್ರಿ ವೆಹಿಕಲ್. ಓಕೆ, ಸೂಪರ್ ಸರ್. ಸರ್ ಲೋನ್ ಆಗುತ್ತೆ ಸರ್ ಇದಕ್ಕೆ? ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಗಾಡಿ DI ಇಂಜಿನ್ ಇದು. ತುಂಬಾ ಜನ ಕೇಳ್ತಾ ಇರ್ತಾರೆ DI ಇಂಜಿನ್ ಬೇಕು ಅಂತ. ಹಲೋ. ಸೊ ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು. 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ತೊಟ್ಟಿ ಕಂಡೀಷನ್ ಚೆನ್ನಾಗಿದೆ. ಸೊ ತೊಟ್ಟಿ ಹಿಂದ್ಗಡೆನೂ ಕೂಡ ನೋಡ್ತಾ ಇರ್ಬೋದು. K45 ಇದು ಹುಣಸೂರು ನೋಂದಾಯಿತ ವೆಹಿಕಲ್ ಆಗಿರುತ್ತೆ ಇದು. ಮಹೇಂದ್ರ ಬೊಲೆರೋ DI ಇಂಜಿನ್ ಇದು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮೈಸೂರು ಆಲ್ ಇನ್ ಒನ್ ಬ್ಲಾಗ್ಸ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತುಂಬ ಜನ ವಿಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮಗೂ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ನಮಗೂ ಒಂದು ಹುಮ್ಮಸ್ ಸಿಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.